ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನೋಡಿ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಯಾರ ಮನಸ್ಸಿಗೂ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಸರಿಯಾ? ತುಂಬ ಜನ ನೀವು ಕಮೆಂಟ್ ಮಾಡಿ ಕೇಳ್ತಿದ್ದೀರಾ, ಮೇಡಮ್ ರಕ್ಷಿತ್ ಅವ್ರ ಬಗ್ಗೆ ಹೇಳಿ ಮೇಡಮ್, ರಕ್ಷಿತ್ ಅವ್ರ ಬಗ್ಗೆ ಹೇಳಿ ಮೇಡಮ್, ರಕ್ಷಿತ್ ಅವ್ರ ಬಗ್ಗೆ ಹೇಳಿ, ಯಾಕೆ ರಕ್ಷಿತ್ ಅವರು ಬಗ್ಗೆ ನೀವು ಹೇಳ್ತಾ ಇಲ್ಲ? ಎಲ್ಲರೂ ವಿಡಿಯೋ ಆಗ್ತಾ ಇದ್ದಾರ, ನೀವು ಯಾಕೆ ವಿಡಿಯೋ ಆಗ್ತಾ ಇಲ್ಲ? ನೀವು ಬದಲಾಗ್ಬಿಟ್ರಾ? ಇಲ್ಲಿ ಬದಲಾಗೋದು ಏನಿದೆ? ಓಕೆ, ಇದು ಸ್ವಲ್ಪ ಲೆಂತಿ ಇರುತ್ತೆ ವಿಡಿಯೋ, ಕೊನೆ ತನಕ ನೋಡಿಬಿಡಿ. ನಿಮ್ಮ ಮನಸ್ಸಿಗೆಗಳನ್ನ ನಾನು ಹೇಳಿದ್ದು ಕರೆಕ್ಟು ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಓಕೆನಾ? ಏನು ಕ್ವಾಟ್ಲೆ ಕಿಚನ್ ಸ್ಪರ್ಧಿಯಾಗಿರುವಂತಹ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ರನ್ನರ್ ಅಪ್ ಆದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಒಂದು ರೀಸೆಂಟ್ ಇಂಟ್ರೂ, ಅಂದರೆ ಕ್ವಾಟ್ಲೆ ಕಿಚನ್ ಕಂಟೆಸ್ಟೆಂಟ್ಗಳ ಒಂದು ಇಂಟ್ರೂ ಮಾಡಿದ್ದಾರೆ ನಮ್ಮ ನ್ಯೂಸ್ ಚಾನಲ್ ಅವರು, ಸರಿಯಾ? ಓಕೆ, ನ್ಯೂಸ್ ಚಾನಲ್ ಹೆಸರು ಬೇಡ, ನ್ಯೂಸ್ ಚಾನಲ್ ಅವರು, ಸರಿಯಾ? ಇಲ್ಲಿ ರಕ್ಷಿತಾ ಕಡೆ ನಾನು ಏನು ಹೇಳೋ, ಇಲ್ಲ ಗಿಲ್ಲಿ ಕಡೆ ಹೇಳೋ, ಇಲ್ಲ ಕಾವ್ಯ ಕಡೆ ಹೇಳೋ, ಇಲ್ಲ ನ್ಯಾಯದ ಪರವಾಗಿ ಮಾತಾಡೋ? ನಾನು ನ್ಯಾಯದ ಪರವಾಗಿ ಮಾತಾಡ್ತೀನಿ. ಇಲ್ಲಿ ಯಾರ ಪರವಾಗಲ್ಲ, ನ್ಯಾಯದ ಪರವಾಗಿ. ಏನು ಆಯ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಡೆದಿದ್ದೇನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ನ್ಯೂಸ್ ಚಾನಲಲ್ಲಿ ನಮ್ಮ ರಕ್ಷಿತೆಯವರ ಇಂಟ್ರೂನ ನಾನು ನೋಡಿದೆ, ಪ್ರತಿಯೊಂದೂ ನೋಡಿದೆ. ಏನು ಅವರು ಪೀಸ್ ಹಾಕಿದಾರಲ್ಲ, ನಾನು ಪ್ರತಿಯೊಂದೂ ನೋಡಿದೆ, ಆಯಿತಾ? ಭಾಗ 1, ಭಾಗ 2, ಭಾಗ 3 ಅಂತೇಳಿ ಅವ್ರು ಏನು ಇಷ್ಟಿಷ್ಟೇ ಕ್ಲಿಪ್ ಹಾಕಿದಾರಲ್ವ, ಅದನ್ನು ಪೂರ್ತಿ ನೋಡಿದೆ ನಾನು. ಆದರೆ ಅದನ್ನು ಎಷ್ಟು ತಿರುಚಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ, ತಮ್ನೆಲ್ಗಳು ಆಗ್ತಾ ಇದ್ದಾರೆ ಅಂದರೆ, ಗಿಲ್ಲಿಗಾಗಿ ಕಣ್ಣೀರಿಟ್ಟ ರಕ್ಷಿತಾಗೆ ಮೋಸ ಮಾಡಿದ ಗಿಲ್ಲಿ, ಬಿಗ್ ಬಾಸ್ ಅನ್ನು ನೆನೆಸಿಕೊಂಡು ಆಯ್ತಾ ಸ್ನೇಹವನ್ನು ಕಳೆದುಕೊಂಡ ರಕ್ಷಿತಾ, ಶೋ ಅಲ್ಲಿ ಸಕ್ಸಸ್ ಆಗಿರುವ ರಕ್ಷಿತಾ ಸ್ನೇಹದಲ್ಲಿ ಸೋತ್ರ. ಅಲ್ಲ, ಓಕೆ, ನಾನು ರಕ್ಷಿತನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲ ಫೈನ್, ಓಕೆನಾ? ಅಲ್ಲ, ಇರುವ ವಿಷಯ ಏನು, ಇಲ್ಲಿ ನೀವು ಆಗ್ತಿರೋದೇನು, ಇದು ನನಗೊಂದು ಅರ್ಥ ಆಗ್ತಾನೆ ಇಲ್ಲ, ಆಯ್ತಾ? ನೋಡಿ, ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಗಿಲ್ಲಿಯವರು ಆಯ್ತಾ ಯಾರೊಟ್ಟಿಗೆ ತುಂಬ ಚೆನ್ನಾಗಿದ್ರು ಅನ್ನೋದು ನಮಗೆ ಗೊತ್ತು, ಆಯ್ತಾ? ಡೇ 1ನಿಂದ ಗಿಲ್ಲಿ ಆಯ್ತಾ ಅವ್ರು ಓಪನ್ ಆಗಿ ಹೇಳಿದ್ದಾರೆ, ನನಗೆ ಕಾವ್ಯನ ಕಂಡ್ರೆ ಇಷ್ಟ, ಐ ಲವ್ ಕಾವ್ಯ ಆಯ್ತಾ, ಅಂದರೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಆಯ್ತಾ? ಅದು ಕಾವ್ಯನ ಹತ್ರ ಅಲ್ಲ, ಸುದೀಪ್ ಸಾರ್ ಅವ್ರ ಹತ್ರನೂ ಕೂಡ ಹೇಳಿದ್ದಾರೆ. ಅವ್ರ ಓಪನ್ ಸ್ಟೇಟ್ಮೆಂಟು, ಗಿಲ್ಲಿದು ಓಪನ್ ಸ್ಟೇಟ್ಮೆಂಟು, ಐ ಲೈಕ್ ಕಾವ್ಯ, ನಂಗೆ ಇಷ್ಟ ಕಾವ್ಯ ಅಂದರೆ. ಮದುವೆ ವಿಷಯಕ್ಕೆ ಬಂದರೂ ನಾನು ಕಾವ್ಯನ ಮದುವೆ ಆಗೋಕ್ಕೆ ರೆಡಿ ಅಂತಲೂ ಹೇಳಿದೆ, ಸರಿಯಾ? ಅವ್ರದ್ದು ಇಡೀ ಸೀಸನ್ನಲ್ಲಿ ಗಿಲ್ಲಿ ಅವರಿಗೆ ಇದೇ ಒಂದು ವಿಷಯ ಇಟ್ಕೊಂಡು ಪ್ರತಿ ವೀಕು ನಾಮಿನೇಟ್ ಆಗೋರು. ಗಿಲ್ಲಿ ಕಾವ್ಯ ವಿಷಯ ಇಟ್ಕೊಂಡೆ ಪ್ರತಿ ವೀಕು ನಾಮಿನೇಟ್ ಆಗೋರು. ಎಲ್ಲೂ ಕೂಡ ಮನುಷ್ಯ ತಲೆ ಕೆಡಿಸ್ಕೊಳ್ಳಿಲ್ಲ. ನೀವು ಏನು ಬೇಕಾದರೂ ಹೇಳಿ, ನಾನಿರೋ ತನಕ ಕಾವ್ಯ ಬಿಗ್ ಬಾಸ್ ಮನೇಲಿ ಇರ್ತಾಳೆ, ನನಗೆ ಕಾವ್ಯ ಅಂದರೆ ಇಷ್ಟ, ನಾನು ಕಾವ್ಯಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದನ್ನು ಹೇಳಿದ್ರು, ಸರಿಯಾ? ಅವರಿಬ್ಬರು ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಆ ಒಂದು ಬಾಂಡ್ ಬಿಲ್ಡ್ ಆಗಿ ಹೊರಗಡೆ ಬಂದಮೇಲೆ ಗಿಲ್ಲಿ ಈಗ ಕಾವ್ಯನ ಹತ್ರ ಚೆನ್ನಾಗಿದ್ದಾರೆ, ಕಾವ್ಯನ ಜೊತೆ ಅವ್ರದ್ದು ಆ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗು ಮುಂದುವರಿತಾ ಇದೆ, ಸರಿನಾ? ಇಲ್ಲಿ ನಮ್ಮ ರಕ್ಷಿತಾ ಅವರು ಎಲ್ಲೂ ಕೂಡ ಅವರು ಆಯಿತಾ ಗಿಲ್ಲಿ ನನ್ನ ಮಾತಾಡಿಸ್ತಾ ಇಲ್ಲ ಅಂತನೋ, ಗಿಲ್ಲಿ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತನೋ, ಇಲ್ಲ ಗಿಲ್ಲಿ ಮೇಲೆ ಎಲ್ಲೂ ಕೂಡ ತಪ್ಪಾಗಿ ಮಾತನಾಡಿಲ್ಲ ರಕ್ಷಿತಾ, ಎಲ್ಲೂ ಕೂಡ ತಪ್ಪಾಗಿ ಮಾತನಾಡಿಲ್ಲ. ಅವಳ ಮನಸ್ಸಿನ ನೋವು ಏನಿದೆ ಅದನ್ನು, ಅಂದರೆ ನಾವು ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂಗೆ ಹೊರಗಡೆ ಇರ್ತೀವೇನೋ ಅಂತ ನಾವು ತಿಳ್ಕೊಂಡಿದ್ದೆ ಅಂತ ರಕ್ಷಿತ್ ಅವರು ಏನು ಆಯಿತಾ ಯಾವಾಗಲೂ ಆ ವಿಷಯ ಪ್ರಸ್ತಾಪ ಮಾಡ್ತಿರ್ತಾರೆ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಗೆ ಬಿಗ್ ಬಾಸ್ ಮನೆ ಹೊರಗಡೆನೂ ನಾವು ಇರ್ತೀವಿ ಅಂತ ಅಂದ್ಕೊಂಡು ಅಂತ. ರಕ್ಷಿತಾ ಅವರಿಗೆ ಗೊತ್ತಿದ್ದ ವಿಷಯ ನಾನು ಇನ್ನೊಂದು ಹೇಳ್ತೀನಿ, ಇದು ಒಂದು ಸೀಸನ್ ಅಲ್ಲ, ನಮಗೆ 11 ಸೀಸನ್ ನೋಡಿದೀವಿ ನಾವು. ಮನೆ ಒಳಗಡೆ ಬೇರೆ, ಮನೆ ಹೊರಗಡೆ ಬೇರೆ. ಮನೆ ಒಳಗಡೆ ಎಷ್ಟೋ ವಿಷಯಗಳನ್ನ ನಾವು ಒಂದು ವ್ಯಕ್ತಿಗೆ ಹೇಳಬೇಕು ಅನಿಸುತ್ತೆ, ಅದು ಹೇಳೋಕ್ಕಾಗಲ್ಲ ನಾವು, ಕಾರಣ ಕ್ಯಾಮ್ರಾ ಇರುತ್ತೆ, ಆಯಿತಾ? ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನು ಆಯ್ತಾ, ರಕ್ಷಿತ್ ಅವರು ಬಿಗ್ ಬಾಸ್ ಮೆಮೊರಿಗಳನ್ನ ನೆನೆಸ್ಕೊಂಡು ಅಳೋದು ಮತ್ತೊಂದು ಇದೆ, ಅದು ಅವ್ರು ಜಸ್ಟ್ ಪಾಪ ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಇಲ್ಲಿ ಕ್ರಿಯೇಟ್ ಹೆಂಗಾಗ್ತಿದೆ ಅಂತಂದರೆ, ಗಿಲ್ಲಿಗೋಸ್ಕರ ಕಣ್ಣೀರು ಆಗ್ತಾ ಇದ್ದಾರೆ ರಕ್ಷಿತಾ, ಹಾಗೆ ಹೀಗೆ. ಇಲ್ಲಿ
ಎಲ್ಲರೂ ತಿಳ್ಕೋಬೇಕು, ಆಯಿತಾ? ಬಿಗ್ ಬಾಸ್ ಮನೆಯ ಒಳಗಡೆ, ಬಿಗ್ ಬಾಸ್ ಮನೆಯ ಹೊರಗಡೆ ಬೇರೆ. ಇದಕ್ಕೆ ನಾನೊಂದು ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಕ್ಯಾಮ್ರಾ ಇದ್ದ ಕಡೆ ಕಾನ್ಷಿಯಸ್ ಆಗಿರ್ತೀವೋ ಇಲ್ವೋ? ನಮಗೊಬ್ಬನ ಬೈಬೇಕು ಅಂದ್ರೂ ನಾವು ಕಾನ್ಷಿಯಸ್ ಆಗಿರ್ತೀವೋ ಇಲ್ವೋ? ಕೋಪ ಬರ್ತಿರುತ್ತೆ, ಅವನ ಅಜ್ಜಿ ಅನ್ಬೇಕು ಅಂತ ಅನ್ಸುತ್ತೆ. ಅವನಿಗೂ ಇನ್ಯಾರೋ ಅಪೋಸಿಟ್ ಇರೋ ವ್ಯಕ್ತಿಗೆ ಇವಳು ಅಜ್ಜಿ, ಇವಳು ನಂಗೆ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ, ಇವಳು ಏನು ಮಾತಾಡಿಸ್ತಾಳಪ್ಪ ಅನ್ಸುತ್ತೆ. ಬಟ್ ಇಲ್ಲಿ ಏನು ಗೊತ್ತಾ, ಬಿಗ್ ಬಾಸ್ ಮನೆ ಒಳಗಡೆ ಒಂದು ಕ್ಯಾಮ್ರಾದ ಕೆಳಗಡೆ ಅಲ್ಲಿ ಯಾವುದನ್ನು ನಾವು 100% ಆಗಿ ಹೇಳೋಕ್ಕಾಗಲ್ಲ. ಬಟ್ ಹೊರಗಡೆ ನಮಗೆ ಯಾವ್ದು ಇಷ್ಟವೋ ಅದನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರ ಎಲ್ಲರಿಗೂ ಇದೆ, ಆಯಿತಾ? ಇಲ್ಲಿ ನಾನು ಕಾವ್ಯ ಮತ್ತು ಗಿಲ್ಲಿ ವಿಷಯಕ್ಕೆ ಬಂದರೆ ಅದು ಅವರ ಸ್ವಇಚ್ಛೆ. ಅದು ಇಲ್ಲಿ ಇದು ಬಿಗ್ ಬಾಸ್ ಅಲ್ಲ, ಇದು ನಿಜ ಜೀವನ. ಅವ್ರಿಗೆ ಯಾರ ಹತ್ರ ಮಾತಾಡಬೇಕು, ಯಾರಿಗೆ ಮಾತಾಡಿಸ್ಬೇಕು, ಅದು ಅವ್ರ ಆಯ್ಕೆ. ನಾವಿಲ್ಲಿ ಅವ್ರ ಆಯ್ಕೆ ನೀನು ಯಾಕೆ, ಆಯಿತಾ, ಗಿಲ್ಲಿ ಕಾವ್ಯನ ಹತ್ರ ಮಾತಾಡ್ತೀಯ, ನೀನು ಯಾಕೆ ರಕ್ಷಿತನ ಹತ್ರ ಅಂತ ಮಾತಾಡಲ್ಲ ಅಂತ ಕೇಳಕ್ಕೆ ನಾವ್ಯಾರು? ಅದು ಅವನ ಜೀವನ, ಅದು ಅವನ ಗುರು, ಅವನ ಲೈಫ್ ಗುರು. ಅವ್ನು ಯಾರ ಹತ್ರನಾದ್ರೂ ಮಾತಾಡ್ತಾನೆ. ಅವನು ನಾವು ಯಾರು? ಇಲ್ಲಿ ಬರೀ ಗಿಲ್ಲಿ ಒಬ್ಬನ ಕತೆ ಅಲ್ಲ, ಇದು ಬಿಗ್ ಬಾಸ್ ಅಂತಂದ್ರೆ ಹಾಗೆ. ಹೊರಗಡೆ ಬಂದಮೇಲೆ ಅವರು ಸ್ವಇಚ್ಛೆ, ಅದು ಅವ್ರು ಯಾರು ಬೇಕತ್ರನಾದ್ರೂ ಮಾತಾಡ್ಕೋಬಹುದು. ಇಲ್ಲಿ ಕೇಳಕ್ಕೆ ನಾನು ಯಾರು? ಇಲ್ಲಿ ರಕ್ಷಿತಾ ಒಂದು 2-3 ಪಾಯಿಂಟನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ರಕ್ಷಿತನಿಗೆ ಗೊತ್ತು ಕೂಡ ಇದೆ, ಆಯ್ತಾ? ಅರ್ಥ ಮಾಡಿಸ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಪಾಪ ಅವಳು ಯಾವುದನ್ನು ಕೂಡ, ಆಯಿತಾ, ಸೀರಿಯಸ್ ಆಗಿ ತಗೊಳ್ಳುವಂಥ ಹುಡುಗಿ ಅಲ್ಲ. ಅವಳು ಹೇಳಿರೋ ವಿಷಯ ನಾನು ಕ್ಲಿಯರಾಗಿ ನೋಡಿದೆ. ಅವಳು ಏನೂ ಮಾತಾಡಿಲ್ಲ. ಇಲ್ಲ, ನನಗೆ ಆ ಬಿಗ್ ಬಾಸ್ ಮೆಮೊರೀಸ್ಗಳು ಇನ್ನೂ ಅವನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಆ ಮೆಮೊರಿಗಳಾಗಿದ್ದಾವೆ ಅನ್ನೋದನ್ನ ಅವಳು ಏನೋ ಒಂದು ಆ ಎಮೋಷನಲ್ ಆಗಿ ಒಂದು ಕಣ್ಣೀರಾಕಿ ಹೇಳಿದಾಳೆ ಅಷ್ಟೇ. ಬಟ್ ಅದನ್ನು ಪೋರ್ಟ್ರೇ ಮಾಡ್ತಿರುವ ವಿಧಾನ ಬೇರೆಯೇ ಇದೆ, ಆಯಿತಾ? ಬೇರೆಯೇ ಇದೆ. ಇಲ್ಲಿ ನಾನು ಒಂದು ವಿಷಯನ ಕ್ಲಿಯರ್ ಆಗಿ ಹೇಳ್ತೀನಿ. ಬಿಗ್ ಬಾಸ್ ಮನೆ ಹೊರಗಡೆ ಅವರಿಗೆ ಬೇಕಾದವ್ರ ಜೊತೆ, ಆಯಿತಾ, ಫ್ರೆಂಡ್ಶಿಪ್ ಮಾಡೋಕ್ಕೂ, ಅವರಿಗೆ ಬೇಡವಾದವ್ರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡೋಕ್ಕೂ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ. ಯಾಕೆ ಅಂತಂದ್ರೆ ಗುರು, ನಾನು ನಿಮ್ಗೆ ಇನ್ನೂ ಓಪನ್ ಆಗಿ ಹೇಳ್ಬಿಡ್ತೀನಿ ನಿಮಗೆ, ಆಯಿತಾ? ಇಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಂಥವ್ರು ಬಿಗ್ ಬಾಸ್ ಮನೆಗಡೆ ಹೊರಗಡೆ ಬಂದ ಮೇಲೆ ಎಷ್ಟು ಜನ ಫ್ರೆಂಡ್ಶಿಪ್ ಆಗಿದ್ದಾರೆ ಹೇಳಿ? ಎಷ್ಟು ಜನ ಇದ್ದಾರೆ? ಬೆರಳೆಣಿಕೆ ಅಷ್ಟು ಜನ, ಆಯ್ತಾ? ಈಗ ಬಿಗ್ ಬಾಸ್ 11 ಶಿಶಿರು ಮತ್ತೆ ಐಶ್ವರ್ಯ ಒಳಗಡೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರು, ಹೊರಗಡೆ ಆ ಫ್ರೆಂಡ್ಶಿಪ್ ಲವ್ ಆಗಿ ಅವರಿಬ್ರು ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರಿಬ್ರು ಅವ್ರ ಪಾಡಿಗೆ ಅವ್ರು ಯಾರ ಜೊತೆನೂ ಫ್ರೆಂಡ್ಶಿಪ್ ಆಗಿಲ್ಲ, ಅವರಿಬ್ಬರೇ ಇದ್ದಾರೆ. ಸರಿ ತಾನೆ? ಎಲ್ಲರೂ ಅಷ್ಟೇ. ನಮ್ರತಾ, ಕಾರ್ತಿಕ್ ಮಹೇಶ್ ಆಗಿರ್ಬೋದು, ಎಲ್ಲರೂ ನೋಡಿ ಅವ್ರವ್ರ ಸ್ವತಂತ್ರ. ಅದು ಅವ್ರಿಗೆ ಯಾರ ಜೊತೆ ನಾನು ಇವ್ರ ಜೊತೆ ಫ್ರೆಂಡ್ಶಿಪ್ ಆಗಿ ಇರ್ತೀನಿ ಗುರು ಅಂದ್ರೆ ಅವ್ರು ಇರ್ತಾರೆ. ಈಗ ಗಿಲ್ಲಿಗೆ ಕಾವ್ಯನ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋಕ್ಕಿದೆ, ನಾನು ಕಾವ್ಯನ ಜೊತೆ ಇರ್ತೀನಿ ಅಂದರೆ ಅದು ಗಿಲ್ಲಿಗೆ ಅವನ ಚಾಯ್ಸ್ ಅದು, ಸರಿಯಾ? ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಎದ್ದು ಬಿಟ್ಟಿದೆಯಲ್ವಾ, ನೀವು ಮಾತಾಡಿ ಮೇಡಮ್, ನೀವು ಸಪೋರ್ಟ್ ಮಾಡ್ತಾ ಇದ್ರಿ, ನೀವು ಮರೆತುಬಿಟ್ರ ರಕ್ಷಿತನ್ನ, ನೀವು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಅಂತ. ನಾನು ಇವತ್ತು ವಿಡಿಯೋನೇ ಹಾಕಕ್ಕೆ ಹೋಗಲಿಲ್ಲ. ಫಸ್ಟು ನೋಡೋಣ ಇದು ಏನು ನೋಡೋಣ, ಇದು ಹೆಂಗಿದೆ ವಿಷಯ ಅಂತೇಳಿ ಎಲ್ಲದನ್ನು ನೋಡಿದೆ ನಾನು. ಅಲ್ಲಿ ಏನೂ ಇಲ್ಲ ವಿಷಯ. ಪಾಪ ಅವನು ಗಿಲ್ಲಿದು ಇನ್ನು ನಾಳೆ ಒಂದಿನ ಬಿಟ್ಟರೆ ನಾಡ್ದು ಅವನ ಸಿನಿಮಾ ಮುಹೂರ್ತ ಆಗ್ತಾಯಿದೆ. ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಗಿಲ್ಲಿಯವರ ಮೊದಲನೇ ಸಿನಿಮಾ ಮುಹೂರ್ತ ಆಗ್ತಾಯಿದೆ. ಯಾಕೆ ಈ ವಿಷಯ ಈಗ ಇಷ್ಟು ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಯಿತು ನನಗಂತೂ ಗೊತ್ತಿಲ್ಲ. ನಾನಂತೂ ಇಲ್ಲಿ ಒಂದು ಕ್ಲಿಯರಿಟಿ, ನಾನು ಯಾರು ಬೇಜಾರಾದರೂ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ, ಗಿಲ್ಲಿಗೆ ಇಷ್ಟವಾದವರ ಜೊತೆ ಫ್ರೆಂಡ್ಶಿಪ್ ಮಾಡುವಂತಹ, ಆಯಿತಾ, ಒಂದು ಸ್ವತಂತ್ರ ಗಿಲ್ಲಿಗಿದೆ. ಅವನಿಷ್ಟ ಅದು, ಆಯಿತಾ? ಅವ್ನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ಅವನಿಷ್ಟ. ನಾವೀಗ ಅಯ್ಯೋ ಗಿಲ್ಲಿ, ಆಯಿತಾ, ನೀನು ಯಾಕೆ ಬಿಗ್ ಬಾಸು ಅಲ್ಲಿರೋ ಕಂಟೆಸ್ಟೆಂಟ್ಗಳ ಹತ್ರ ಮಾತಾಡ್ತಾ ಇಲ್ಲ ನೀನು ಅಂತ. ಗುರು, ಅದು ಅವನಿಷ್ಟ ಗುರು. ಅವ್ನು ಯಾರು ಬೇಕು? ಈಗ ಅವನು ಗಿಲ್ಲಿ ಕಾವ್ಯನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಅವ್ನು ಟಚ್ ಅಲ್ಲಿಲ್ಲ. ಬಟ್ ಅವನಿಗೆ ಮೊದಲಿಂದನೂ ಕಾವ್ಯನ ಕಂಡ್ರೆ ತುಂಬ ಇಷ್ಟ.
ಕಾವ್ಯನ ಮೇಲೆ ಅವ್ನು ಜೆನ್ಯೂನ್ ಆಗಿ ಆ ಲವ್ನ ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ. ಹಾಗಾಗಿ ಅವನು ಕಾವ್ಯನ ಜೊತೆ ಇದ್ದಾನೆ. ಆಯಿತಾ, ನಾನು ನಾನು ಎಲ್ಲ ನನಗೆ ಈ ವಿಷಯಕ್ಕೆ ತಲೆನೋವು ಬಂದ್ಬಿಡ್ತು. ತಲೆನೋವು ಅನ್ನೋದಕ್ಕಿಂತನೂ ಕೆಲವೊಂದು ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಹೆಂಗೆ ಟ್ರೆಂಡ್ ಆಗುತ್ತೋ, ಯಾವುದಕ್ಕೆ ಹೆಂಗೆ ಐಪ್ ಸಿಗುತ್ತೋ ಗೊತ್ತಿಲ್ಲ, ಏನೂ ಇಲ್ಲದ ಒಂದು ಈ ರಕ್ಷಿತನ ಕಣ್ಣೀರಿನ ವಿಷಯ ಇಷ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿ ಆಯಿತಾ, ಗಿಲ್ಲಿಗೋಸ್ಕರ ಕಣ್ಣೀರು ಹಾಕಿದ ರಕ್ಷಿತ, ಅಲ್ಲಿ ಏನೂ ಇಲ್ಲ. ಗಿಲ್ಲಿ ಮೂವಿ ಮಾಡ್ತಾ ಇದ್ದಾನೆ, ಇನ್ನು 2 ದಿನದಲ್ಲಿ ಸಿನಿಮಾದ ಮುಹೂರ್ತ ಆಗುತ್ತೆ. ಈಗ ಇದು ಒಂಥರ ಸೆನ್ಸ್ ಥರ ಆಗಿದೆ. ಆಯಿತಾ, ಇದು ನಾನು ಹೇಳೋದಿಷ್ಟೇ, ಅವರವರ ಸ್ವತಂತ್ರ ಅವರವರಿಗೆ. ಗಿಲ್ಲಿ ಸ್ವತಂತ್ರ ಗಿಲ್ಲಿಗೆ, ರಕ್ಷಿತನ ಸ್ವತಂತ್ರ ರಕ್ಷಿತನಿಗೆ. ಸರಿಯಾ? ಈಗ ಬಿಗ್ ಬಾಸಲ್ಲಿ ಇರುವ ಅಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಅವ್ರಿಗೆ ಇಷ್ಟ ಇತ್ತಾ ಮೇಂಟೈನ್ ಮಾಡ್ತಾರೆ, ಇಷ್ಟ ಇಲ್ವಾ ಮಾಡಲ್ಲ. ಸರಿಯಾ? ಯಾರನ್ನು ಫೋರ್ಸೇಬಲಿ ಇವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿ ಅಂತ ಹೇಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಆಯ್ತಾ? ಆಮೇಲೆ ಗಿಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಹೆಂಗೆ ಅಂದರೆ, ಗಿಲ್ಲಿ ಕ್ಯಾರೆಕ್ಟ್ರು ಅವನು ಖಂಡಿತವಾಗ್ಲೂ ಅವನು ಆ ಥರ ಹೆಂಗೆ ಹೇಳಿ ಫ್ರೆಂಡ್ಶಿಪ್ಗಳನ್ನ ಕಟ್ ಮಾಡುವಂಥ ವ್ಯಕ್ತಿತ್ವ ಏನು ಗಿಲ್ಲಿದಲ್ಲ. ಬಟ್ ಅವನು ಮಾತಾಡ್ತಿಲ್ಲ, ಯಾಕೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಅವ್ನು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಅವನಿಗೆ ಬಿಟ್ಟಿದ್ದು, ಅವನ ಸ್ವತಂತ್ರ ಅದು. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ಆಯಿತಾ, ನಾನೀಗ ಓಕೆ ಆಯಿತಾ, ಈ ವಿಷಯ ಓಕೆ ಅಪ್ಪ, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ಈಗ ಟ್ರೆಂಡ್ ಆಗ್ತಾ ಇದೆ, ಓಕೆ ನಾವು ಇದ್ರ ಬಗ್ಗೆ ಮಾತಾಡೋಣ. ನನಗದಿಲ್ಲ, ನನಗೆ ಬೇಡ. ಯಾಕೆಂದರೆ ಇವೆಲ್ಲ ಸೆನ್ಸಿಟಿವ್ ವಿಷಯಗಳು. ಇವ್ರ ಬಗ್ಗೆಗಳೆಲ್ಲ ನನಗೆ ಮಾತಾಡಬೇಕು ಅಂದ್ರೆ ನನಗೆ, ಯಾಕೆ ಅಂತಂದರೆ ಇವೆಲ್ಲ ಸೆನ್ಸಿಟಿವ್ ವಿಷಯಗಳು. ಇವನ್ನ ನನಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ. ಯಾಕೆ ಅಂತಂದರೆ ಅವರವರ ಸ್ವತಂತ್ರ ಅದು. ವರುಣ್ ಆರಾಧ್ಯ ಮತ್ತು ಯಾರೋ ವರ್ಷ ಕಾವೇರಿ ಏನು ಅವ್ರದ್ದು ಇದಾಗಿದೆ, ಬ್ರೇಕಪ್ ಆಗಿ ವರುಣ್ ಆರಾಧ್ಯ ಅವರು ಬೇರೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಮೇಡಮ್? ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವಷ್ಟು ಈ ಥರ ವಿಷಯಗಳಿದಾವಲ್ಲ, ಇದ್ರ ಬಗ್ಗೆ ನಾನು ಮಾತೇ ಆಡೋಲ್ಲ. ಯಾಕೆಂದರೆ ಇವು ಸೆನ್ಸಿಟಿವ್ ವಿಷಯಗಳು. ಒಬ್ಬರ ಬ್ರೇಕಪ್ ಆಗಲಿ, ಒಬ್ಬರ ಫ್ರೆಂಡ್ಶಿಪ್ ಬ್ರೇಕಪ್ ಆಗಲಿ, ಅದು ಅವ್ರವರಿಗೆ ಬಿಟ್ಟಿದ್ದು. ಆಯಿತಾ? ಕ್ರಿಯೇಟರ್ಸ್ಗಳು ತುಂಬ ಜನ ಲವ್ ಬ್ರೇಕಪ್ ಅಂತ ಪ್ರ್ಯಾಂಕ್ ಮಾಡ್ತಾ ಇರ್ತಾರೆ. ಆ ಪ್ರ್ಯಾಂಕ್ ಮಾಡೋತ್ತಿಗೂ ನಾನು ತುಂಬ ಸರಿ ಕೆಲವೊಬ್ಬರಿಗೆ ಕಮೆಂಟೇ ಹಾಕಿದ್ದೀನಿ. ನಾನು ನಿನ್ನ ಸಾಯಕ್ಕೆ ಯಾಕೆ ಈ ಥರ ಚೆನ್ನಾಗಿರೋ ಜೀವನನ ಬ್ರೇಕಪ್ ಅಂತ ಪ್ರ್ಯಾಂಕ್ ಮಾಡ್ತೀರಾ? ಇದು ನಮ್ಮಲ್ಲೊಂದು ಗಾದೆ ಇದೆ, ಆಯಿತಾ, ಬಾಯಲ್ಲಾಡಿದ ಬೆನ್ನಿಗೆ ಮೂಲ ಅಂತ. ತುಂಬ ಸರಿ ಬ್ರೇಕಪ್ ಅಂತ ಆಗಲಿ, ಅದೊಂದ್ಸರಿ ಬ್ರೇಕಪ್ಪೇ ಆಗೋಗ್ಬಿಡುತ್ತೆ. ದಯವಿಟ್ಟು ಹಂಗೆ ಹಾಕಬೇಡಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ನಾನು ಬೈತಿರ್ತೀನಿ. ನಾನು ಬೇಡ, ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ನಾನು ವ್ಯೂಸ್ ಬರ್ದಂಗಿರಲಿ. ಆಯಿತಾ? ಅದು ಅವರವರ ಸ್ವತಂತ್ರ. ನಾನು ಗಿಲ್ಲಿ ಯಾಕೆ ಮಾತಾಡ್ತಿಲ್ಲ ಅಂದರೆ ಅದು ಅವನ ಸ್ವತಂತ್ರ. ಅವನಿಗೆ ಕಾವ್ಯ ಹತ್ರನೇ ಮಾತಾಡಬೇಕು, ಕಾವ್ಯನ್ನೇ ಜೊತೆ ಇರಬೇಕು ಅಂತ ಅವನು ಬಿಗ್ ಬಾಸ್ ಡೇ 1 ಇಲ್ಲಿ ತನಕ ಅವಳನ್ನು ಅಷ್ಟು ಲವ್ ಮಾಡ್ತಾನೆ, ಕಾವ್ಯನ ಅಷ್ಟು ಇಷ್ಟಪಡ್ತಾನೆ. ಆಯಿತಾ? ಅವಳಿಗೋಸ್ಕರವಾಗಿ ಅವನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದ. ಸರಿಯಾ? ಹಾಗಾಗಿ ಅವನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಇರೋದ್ರಲ್ಲಿ ತಪ್ಪೇನಿದೆ? ಅವ್ನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಅವನು ಏನೇ ಮಾಡಲಿ ಅದು ತಪ್ಪೇನಿದೆ? ನಾನು ಇಲ್ಲಿ ದಯವಿಟ್ಟು ನಾನು ಹೇಳೋದಿಷ್ಟೇ, ಆಯಿತಾ, ನಾನು ಯಾರ ಪರವಾಗಿಯೂ ಅಲ್ಲ, ಅವರವರ ಆಯಿತಾ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡೋದು ಅವರವರಿಗೆ ಬಿಟ್ಟ ಸ್ವತಂತ್ರ. ಇಲ್ಲಿ ಯಾರನ್ನು ಈಗ ಯೋಚನೆ ಮಾಡಿ ನೀವು, ಆಯಿತಾ, ಈ ಒಂದು ವಿಷಯ ಆಯಿತಾ ಬೇಕಿರಲಿಲ್ಲ ಇವಾಗ, ಬಟ್ ಇದು ಒಂದು ದೊಡ್ಡದಾಗಿದೆ ವಿಷಯ. ಇದು ನಿಮಗೆ ಏನನ್ಸುತ್ತೋ ಕಮೆಂಟ್ ಮಾಡಿ. ನಾನು ಹೇಳೋದು ಇಷ್ಟೇ, ಎಲ್ಲವೂ ಕೂಡ ಆಯಿತಾ ಅದು ಅವರವರ ಇಷ್ಟ. ಆಯಿತಾ? ನೋಡು ಗುರು, ನನಗೊಬ್ರು ಇಷ್ಟ, ನನಗೆ ಅವ್ರು ಇಷ್ಟ ಆದ್ರು ಅಂತಂದರೆ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಸರಿಯಾ? ಹಂಗಿದ್ದಾಗ ಗಿಲ್ಲಿಗೆ ಕಾವ್ಯ ಇಷ್ಟ ಅಂದಮೇಲೆ ಅದು ಅವನ ಇಷ್ಟ,
ಅವನು ಬೇರೆಯವ್ರ ಹತ್ರ ಮಾತಾಡ್ತಾನೋ ಮಾತಾಡಲ್ವೋ ಅದು ಅವನ ಇಷ್ಟ. ಯಾಕೆ ನಮ್ಮ ರಕ್ಷಿತ್ ಅವರು ಒಂದು ನ್ಯೂಸ್ ಚಾನಲಲ್ಲಿ ಕೊಟ್ಟಂತಹ ಇಂಟ್ರ್ಯೂ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ, ಇಷ್ಟೆಲ್ಲ ಒಂಥರ ಕ್ರಿಯೇಟ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಇನ್ನೊಂದು ತಲೆನೋವೇ ಬಂದ್ಬಿಡ್ತು ನನಗೆ. ಯಾಕೆ ಗೊತ್ತಾ, ಕೆಲವೊಂದು ವಿಷಯಗಳನ್ನ ಇದನ್ನ ಹೆಂಗೆ ಹೇಳಿ ಇದು ಯಪ್ಪ, ಯಾಕೆ ಅಂತಂದರೆ ಇದು ಏನೂ ಇಲ್ಲ. ಬೇಕಾದ್ರೆ ನೀವು ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಎಂಥದ್ದು ಇಲ್ಲ ಅದರಲ್ಲಿ ವಿಷಯ. ಆಯಿತಾ, ನಂಗೆ ಹೇಳ್ಬೇಕು ಅನಿಸ್ತು, ಹೇಳ್ದೆ. ನಾನಂತೂ ಇದರಲ್ಲಿ ಇಷ್ಟೇ ಹೇಳೋದು, ಗಿಲ್ಲಿಗೆ ಯಾರ ಹತ್ರ ಮಾತಾಡಬೇಕು ಅನಿಸುತ್ತೆ ಅವ್ರ ಹತ್ರ ಮಾತಾಡ್ತಾನೆ, ಯಾರ ಹತ್ರ ಮಾತಾಡಬಾರ್ದು ಅನಿಸುತ್ತೆ ಅವ್ರ ಹತ್ರ ಮಾತಾಡಲ್ಲ. ಇಷ್ಟೇ ಕ್ಲಿಯರ್. ಅವನಿಷ್ಟ ಬಂದಾಗ ಅವನು ಏನು ಬೇಕಾದರೂ ಮಾಡ್ತಾನೆ. ಬಾಯ್.